ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಶಾ ಅವರಲ್ಲಿ ನಿನ್ನೆ ಜೋರಾಗಿ ಮಾತಾಡಿದ್ದಕ್ಕೇನಾದರೂ ಬೇಜಾರು ಮಾಡ್ಕೊಂಬಿಟ್ರ? ಹಲೋ ಹಲೋ ದಿಶಾ, ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ ಮಿಸ್ಟರ್ ಚಿರಾಗ್. ಯಾವಾಗ ಬಂದ್ರಿ? ಈಗ ಜಸ್ಟ್ ಬಂದೆ. ಹೇಳಿ. ಅದು ನೆನೆ ನಿಮ್ಮ ಜೊತೆ ಆ ರೀತಿ ಮಾತಾಡಿದ್ದು ನಿಮ್ಗೆ ಏನಾದರೂ ಬೇಜಾರಾಯ್ತಾ? ನೋನು, ನಿಮಗೆ ಕೇಳದೆ ಆ ಡಿಸಿಷನ್ ತಗೊಂಡಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಎನಿ ಆ್ಯಕ್ಷನ್ ಯು ವಾಂಟ್. ಮಿಸ್ ಸೌಂದರ್ಯ ಹೇಳ್ತಿದ್ದಾರೆ ಅಂತ ನೀವೇ ನನ್ನನ್ನು ಕೆಲಸದಲ್ಲಿ ಇಟ್ಕೋಬೇಕಾಗಿಲ್ಲ. ಯು ಕ್ಯಾನ್ ಟರ್ಮಿನೇಟ್ ಮೀ. ನೋಡಿ, ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಅದನ್ನು ಕ್ವೆಶ್ಚನ್ ಮಾಡ್ತಿದ್ದೆ. ಬಿಕಾಸ್ ದಟ್ಸ್ ಅ ಕಂಪ್ನಿ ಪಾಲಿಸಿ. ಇಲ್ಲಿ ಕೆಲಸ ಮಾಡೋರು ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಲೇಬೇಕಲ್ವಾ? ಬಟ್ ನಿಮ್ಮ ವಿಷಯದಲ್ಲಿ ಹಾಗೇನಿಲ್ಲ. ನೀವು ಇಷ್ಟಕ್ಕೆಲ್ಲ ಕೆಲಸ ಬಿಡ್ತೀನಿ ಅಂತೆಲ್ಲ ಹೇಳ್ಬೇಡಿ. ಯಾಕೆ? ಎಲ್ಲರೂ ಥರ ನಾನು ಇಲ್ಲಿ ಎಂಪ್ಲಾಯ್ ಅಲ್ವಾ? ನೋ ದಿಶಾ, ಯು ಮೋರ್ ದನ್ ಜಸ್ಟ್ ಅನ್ ಎಂಪ್ಲಾಯ್. ಯು ಮೋರ್ ದನ್ ಜಸ್ಟ್ ಅನ್ ಎಂಪ್ಲಾಯ್. ಇಸ್ ಇಟ್? ಆಫ್ ಕೋರ್ಸ್. ಥ್ಯಾಂಕ್ಸ್. ನಿಮ್ಗೆ ಇಲ್ಲೇನೋ ಇಂಪಾರ್ಟೆಂಟ್ ಕೆಲಸ ಇಲ್ಲ ಅಂದರೆ ಸ್ವಲ್ಪ ಹೊರಗೋಗಿ ಬರೋಣವಾ? ಹೊರಗ? ಅಂದರೆ ಆಫೀಸ್ ವರ್ಕೆ ಅಲ್ಲೊಂದು ಕಡೆ ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲಿ ನೀವು ಬಂದು ಹೋಗಿದ್ರೆ ನಿಮ್ಮ ಹತ್ರ ಅದ್ರ ಬಗ್ಗೆ ಒಂಚೂರು ಮಾತಾಡೋದಿತ್ತು. ಓಕೆ ಚಿರಾಗ್, ಬನ್ನಿ, ಲೆಟ್ಸ್ ಗೋ. ಇದ್ಯಾಕೆ ಮಕ್ಕ ಮುಚ್ಕತ್ತಾ ಇದೆಯಾ? ಏನಾಯ್ತು? ಧೂಳು. ಬೈಲಿ. ಏನಪ್ಪ? ಅವ್ರು ಯಾರು? ಅವರಾ? ಚಿರಾಗ್ ಸರ್ ಅಂತ, ಈ ಬಿಲ್ಡಿಂಗ್ ಓನರ್ ಅವರು. ಅವ್ರ ಪಕ್ಕದಲ್ಲಿದ್ದಾರೆ. ಅವ್ರು ಯಾರು? ಅವ್ರು ಯಾರು ಗೊತ್ತಾಗ್ಲಿಲ್ವಲ್ಲ. ಶ್ರೀಮಂತರಲ್ವಾ, ದಿನಕ್ಕೊಬ್ಬೊಬ್ರ ಜೊತೆ ಓಡಾಡ್ತಿರ್ತಾರೆ. ಅದೆಲ್ಲ ನಿಮ್ಗೆ ಯಾಕೆ? ಬಾ ಕೆಲಸ ಮಾಡು. ಶ್ರೀಮಂತರಲ್ವಾ, ದಿನಕ್ಕೊಬ್ಬೊಬ್ರ ಜೊತೆ ಓಡಾಡ್ತಿರ್ತಾರೆ. ಸೊ ಇಲ್ಲೇ ನಮ್ಮ ಹೊಸ ಬ್ರಾಂಚ್ ಓಪನ್ ಮಾಡ್ತಾ ಇರೋದು. ನನ್ನ ಕ್ಯಾಬಿನ್ ಮತ್ತೆ ನಿಮಗೂ ಒಂದು ಕ್ಯಾಬಿನ್ ಮಾಡಿಸ್ಬೇಕಂತಿದ್ದೀವಿ. ಅದ್ರ ಡಿಸೈನ್ಸ್ ಬಗ್ಗೆ ಮಾತಾಡಬೇಕಾಗಿತ್ತು. ಶೋರ್. ನೋಡೋಣ. ಮಿಸ್ಟರ್ ಚಿರಾಗ್, ಒಂದು ನಿಮಿಷ. ಯಾ, ಥ್ಯಾಂಕ್ಸ್. ಹಲೋ ಸರ್. ಹಲೋ, ಕೆಲಸ ಎಲ್ಲ ಹೇಗೆ ನಡೀತದೆ? ಚೆನ್ನಾಗಿದೆ ಸರ್. ಇವರು ದಿಶಾ ಅಂತ, ನಮ್ಮ ಕಂಪ್ನಿ ಕನ್ಸಲ್ಟೆಂಟ್ ಕಮ್ ಮಾಡೆಲ್ ಕಮ್ ಡಿಸೈನರ್. ಅಲ್ಲ ಮ್ಯಾಮ್, ಇವನೇ ಚೆನ್ನಾಗಿ ಕೇಳ್ತವನ್ವಾ? ಯಾರೇನು ಬೇಕಾಗಿರಲಿಲ್ಲ. ಇಲ್ಲ ಸರ್, ಎಲ್ಲ ಕಡೆ ಧೂಳಿದೆ, ಹಾಗಾಗಿ. ಒಂದು ನಿಮಿಷ ನಿಂತ್ಕೊಳ್ಳಿ. ಮುಖ ಯಾಕೆ ಕವರ್ ಮಾಡ್ಕೊಂಡಿದ್ದೀರಾ? ಡಸ್ಟ್ ಅಲರ್ಜಿ ಸರ್. ಹಾಗಾದ್ರೆ ಒಂದು 2 ದಿವಸ ಲೀವ್ ಹಾಕಿ. ಸಂಬಳದ ಬಗ್ಗೆ ಯೋಚನೆ ಮಾಡ್ಬಿಡಿ, ನಾನು ಕೊಡಕ್ಕೆ ಹೇಳ್ತೀನಿ. ಇಲ್ಲ ಪರವಾಗಿಲ್ಲ ಸರ್, ಮಾಡ್ತೀನಿ. ಹಾಗೆ ಸರ್ಗೆ ಬ್ಲಾಕ್ ಕಾಫಿ ಬೇಕು ಮ್ಯಾಮ್. ನಿಮಗೆ? ಬ್ಲ್ಯಾಕ್ ಕಾಫಿ ಮ್ಯಾಮ್. ಹೌದಾ? 2 ಬ್ಲಾಕ್ ಕಾಫಿ ತಗೋ. ಸರಿ ಸರ್. ಚಿರಾಗ್, ನಾನು ಒಂದು ಸ್ವಲ್ಪ ಬಿಲ್ಡಿಂಗ್ ನೋಡಿ ಬಂದ್ಬಿಡ್ತೀನಿ. ಆ ದೀಪ ಮನೆ ಬಿಟ್ಟು ಹೋಗದೆ ಇದ್ರು ನಿನ್ಗೇನು ಅನ್ನಿಸ್ತಿಲ್ವೇನಮ್ಮ? ಹೊಟ್ಟೆಲಿ ಬೆಂಕಿ ಬಿದ್ದಾಗ ಆಗ್ತಾ ಇದೆ. ಆದ್ರೂ ಆರಾಮಾಗಿ ಕುತ್ಕೊಂಡು ಈ ತರ ನೇಲ್ ಪಾಲಿಶ್ ಹಾಕೋತಿದೀಯಲ್ಲ. ಮತ್ತಿನ್ನೇನು ಮಾಡಬೇಕು?
ನಿಮ್ಮ ಥರ ಕಿರ್ಚಾಡಿ BP ಜಾಸ್ತಿ ಮಾಡಿಕೊಂಡು ಇಲ್ಲದೆ ಇರೋ ಕಾಯಿಲೆಗಳನ್ನೆಲ್ಲ ಬರ್ಸ್ಕೋಬೇಕಾ? ಅಯ್ಯೋ ನಂಗೆ ಯಾವ್ದು ಕಾಯಿಲೆ ಇಲ್ಲಮ್ಮ, ಸ್ವಲ್ಪ IBP ಇದೆ ಅಷ್ಟೇ. ಸೇಡನ್ನ ಇವತ್ತಲ್ಲ ನಾಳೆ ಬೇಕಾದರೂ ತೀರ್ಸ್ಕೋಬೋದು. ಆರೋಗ್ಯ ಹಾಳಾದರೆ ಎಷ್ಟೇ ದುಡ್ಡು ಕೊಟ್ಟರು ಅದು ವಾಪಸ್ ಬರಲ್ಲ. ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ದೆ ಆರಾಮಾಗಿದ್ದೀಯಾ? ನೋಡೋರ ಕಣ್ಣಿಗೆ ನಾನು ತುಂಬ ಕೂಲಾಗಿದ್ದೀನಿ ಅಂತ ಅನ್ನಿಸ್ಬೋದು, ಆದರೆ ನನ್ನ ತಲೆ ಒಳಗೆ ಅವಳನ್ನ ಈ ಮನೆಯಿಂದ ಹೇಗೆ ಕಳಿಸ್ಬೇಕು ಅನ್ನೋದೇ ಓಡ್ತಾ ಇರುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀಯಾ? ಗೊತ್ತಿಲ್ಲ. ಆ ದೀಪನ್ ವಿರುದ್ಧ ನೀನ್ ಏನ್ ಖತರ್ನಾಕ್ ಐಡಿಯಾ ಮಾಡಿದ್ರು ಅದೇನು ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಹೇಗೆ ಹೇಳ್ತೀರಾ? ಇನ್ನೇನ್ ಮತ್ತೆ ಟಾಸ್ಕ್ ಸೋಲ್ಸಿ ಅವಳನ್ನ ಮನೆಯಿಂದ ಹೊರಗಾಕ್ಬೇಕು ಅಂತ ಅನ್ಕೊಂಡಿದ್ದೆ. ಅತ್ತೆ ಅದಕ್ಕೂ ಕಲ್ಲು ಹಾಕಿದ್ರಲ್ಲ. ಅದ್ಯಾವುದೋ ಫೇಕ್ ಕಾಲೇಜ್ ಹೆಸರು ಹೇಳಿ ಅವಳ ಕೈಯಲ್ಲಿ 3 ದಿನದಲ್ಲಿ 500 ಯೂನಿಫಾರ್ಮ್ ಹೊಲಿಸ್ಬೇಕು ಅಂತ ಅಗ್ರಿಮೆಂಟ್ಗೆ ಸೈನ್ ಹಾಕಿಸ್ಕೊಂಡ್ವಿ. ಅವಳ ಕೈಯಲ್ಲಿ ಆಗಲ್ಲ, ಅವಳ ಮರ್ಯಾದೆ ಹೋಗುತ್ತೆ ಅನ್ಕೊಂಡ್ರೆ ಅಲ್ಲಿ ಚಿರು ಬಂದು ಅವಳಿಗೆ ಸಪೋರ್ಟ್ ನಿಂತ್ಕೊಂಡ. ಇಲ್ಲೂ ಕೂಡ ನಿನ್ನ ಐಡಿಯಾ ಫೇಲ್ ಆಗೋಯ್ತು. ಹೀಗೆ ಆದ್ರೆ ಭವಿಷ್ಯದಲ್ಲಿ ಅವಳು ನಿನ್ ಜಾಗಕ್ಕೆ ಬಂದು ಕೂತ್ರು ಆಶ್ಚರ್ಯ ಪಡೋ ಹಾಗಿಲ್ಲ. ನೀವು ಯಾರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ನನ್ನ ಬಗ್ಗೆ ಮಾತಾಡಕ್ ಮುಂಚೆ ಯೋಚನೆ ಮಾಡಿ ಮಾತಾಡ್ಬೇಕು. ನಾನೇ ಈ ಮನೆ ಸೊಸೆ ಅಂತ ಮೆರಿತಾ ಇರೋ ಆ ದೀಪಂಗ್ ಒಂದು ಗತಿ ಕಾಣಿಸಿ ಅವಳನ್ನ ಚಿರುನ ಹೇಗೆ ದೂರ ಮಾಡ್ತೀನಿ ಅಂತ ನೋಡ್ತಾ ಇರಿ. ತಗೊಳ್ಳಿ. ಅಣ್ಣ, ಏನು ನೀವ್ ಯಾಕೆ ಈ ಕೆಲಸ ಮಾಡ್ತಿದ್ದೀರಾ? ಹೊಟ್ಟೆ ಪಾಡು ಮೇಡಮ್. ನೀವ್ ನೋಡಕ್ ಓದಿರೋರ್ ತರ ಇದ್ದೀರಾ. ಬೇರೆ ಎಲ್ಲಾದ್ರೂ ಕೆಲ್ಸಕ್ಕೆ ಯಾಕೆ ಟ್ರೈ ಮಾಡ್ಬಾರ್ದು? ಹಣೆ ಬರ ಮೇಡಮ್, ಯಾವ ಕೆಲಸ ಆದ್ರೇನು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕಾದ್ರೆ ಏನು ಸಿಕ್ಕಿದ್ರು ಮಾಡಲೇಬೇಕು. ನೀವ್ ಹೂ ಅಂದ್ರೆ ಬೇರೆ ಕಡೆ ಕೆಲ್ಸಕ್ಕೆ ನಾನೇ ರೆಕಮೆಂಡ್ ಮಾಡ್ತೀನಿ. ಏನೂ ಬೇಕಾಗಿಲ್ಲ ಮೇಡಮ್, ಸದ್ಯಕ್ಕೆ ಇದೇ ಕೆಲಸದಲ್ಲಿ ನೆಮ್ಮದಿ ಇದೆ. ಯಾವ ಊರು ನಿಮ್ದು? ಇದೇ ಊರು. ನೀವೆಲ್ಲಿ ಕೆಲಸ ಮಾಡ್ತಿರೋದು ನಿಮ್ಮ ಮನೆಯವರೆಲ್ರಿಗೂ ಗೊತ್ತಾ? ಇದೆಲ್ಲ ನಿಮಗೆ ಯಾಕೆ ಮೇಡಮ್? ಕಾಫಿ ಆರೋಗುತ್ತೆ, ಸುಮ್ಮನೆ ಕುಡೀರಿ. ಹೌದು, ನಿಮಗೆ ಮದುವೆ ಆಗಿದೆಯಾ? ಇಲ್ಲ. ಯಾಕೆ? ಬೇರೆ ಜನ ಇದ್ದಾಗ ಬೇರೆಯವ್ರ ಜೊತೆ ಸ್ವಲ್ಪ ನೋಡ್ಕೊಂಡು ನಡ್ಕೊಳ್ಳಿ. ಏನು ಹೇಳ್ತಿದ್ದೀರಾ? ಯೋಚನೆ ಮಾಡಿ, ಅರ್ಥ ಆಗುತ್ತೆ.